ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಫೈನಲಿ ಟೈಟಲ್ ರಿವೀಲ್ ಆಯಿತು, ಟೀಸರ್ನಲ್ಲಿ ಮೂಲಕವಾಗಿ ಮಾಡಿದ್ದಾರೆ. ಈ ಒಂದು ಟೈಟಲ್ ಬಗ್ಗೆ ಇವತ್ತು ಖಂಡಿತವಾಗ್ಲೂ ಮಾತಾಡಲೇಬೇಕು. ಟೈಟಲ್ ವಿಚಾರವಾಗಿ ಮಾತಾಡಬೇಕು ಅಂತಲೇ ಈ ವಿಡಿಯೋ ಸ್ವಲ್ಪ ನಾನು ತುಂಬಾ ಒಂದು ಇಷ್ಟಪಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಕೆಲವೊಂದು ಸಂಗತಿಗಳನ್ನ ತಿಳಿಸ್ಬೇಕಂತ ಇವತ್ತು ಬಂದಿದ್ದೀನಿ. ಸೊ ಏನದು ಏನು ಕತೆ, ಹೇಗಿತ್ತು ಇವತ್ತಿನ ಒಂದು ಟೈಟಲ್ ರಿವೀಲ್ ಆಯಿತು, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಸೊ ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೊದಲೇದಾಗಿ ಹೇಳೋದೇನು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಟೈಟಲ್ಗಳು ನೋಡ್ತಾ ಹೋಯಿತು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಟೈಟಲ್ಗಳನ್ನ ಯಾವ ರೀತಿ ಇಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮೊದಲೇದಾಗಿ ನಿಜವಾಗ್ಲೂ ಒಂದು ಒಳ್ಳೆ ಮೂವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಪ್ರೀವಿಯಸ್ ಎಲ್ಲ ಸಿನಿಮಾಗಳು ನೋಡೋಕೆ ಹೋದರೆ, ಸೊ ನಮ್ಮ ಕರ್ನಾಟಕದ ಕೆಲವೊಂದು ಸಿನಿಮಾಗಳನ್ನು ನಾವು ಸ್ಟಾರ್ ನಟರ ಸಿನಿಮಾಗಳು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಕೆಲವೊಂದು ಟೈಟಲ್ಗಳನ್ನು ನೋಡಿದಾಗ ಕೇವಲ ಅದು ನಮಗೆ ಮಾತ್ರ ಒಂದು ಸೀಮಿತವಾಗ್ತಾ ಇತ್ತು, ನಮಗೆ ಮಾತ್ರ ಅದು ಅರ್ಥ ಆಗ್ತಾ ಇತ್ತು. ಬಟ್ ಈಗ ಒಂದು ಪ್ಯಾನ್ ಇಂಡಿಯಾ ಅನ್ನೋದಕ್ಕಿಂತ ಸೊ ಈಗಿನ ಒಂದು ಫಾಸ್ಟ್ ಮೂವ್ ಆನ್ ಏನಿದೆ ಒಂದು ಇಂಡಸ್ಟ್ರಿ ಅನ್ನುವಂಥದ್ದು, ಈಗ ಎಷ್ಟು ಸ್ಪೀಡಾಗಿ ಬೆಳೀತಾ ಇದೆ ಇಂಡಸ್ಟ್ರಿ ಅಂದರೆ ಡೇ ಬೈ ಡೇ ಒಂದು ಅದ್ಭುತವಾಗಿ ಬೆಳೀತಾ ಇದೆ. ಸೊ ಟೈಟಲಿಂದ ಹಿಡಿದು ಸಿನಿಮಾದ ಓಲ್ ಎಲ್ಲ ಒಂದು ಎಲ್ಲನೂ ಅಂದರೆ ಐ ಥಿಂಕ್ ಎಲ್ಲ ಒಂದು ಸ್ಟಾರ್ ಕಾಸ್ಟಿಂಗ್ ಆಗಿರ್ಬೋದು, ಒಂದು ಕತೆ ಆಗಿರ್ಬೋದು, ಸೊ ಎಲ್ಲನೂ ಕೂಡ ಒಂದು ಮ್ಯಾಟ್ರ್ ಆಗುತ್ತೆ. ಅದರಲ್ಲಿ ಮೇನ್ ಆಗಿ ಏನು ಅಂತಂದರೆ ಒಂದು ಬುಕ್ಕಿನ ಒಂದು ಕವರ್ ಇದ್ದಂಗೆ ಒಂದು ಟೈಟಲ್ ಅನ್ನೋದು. ಸೊ ಕವರ್ ಮೇಲಿರುವಂಥ ಒಂದು ಟೈಟಲ್ನ ನೋಡಿದಾಗಲೇ ಒಂದು ಬುಕ್ನ ಓಪನ್ ಮಾಡ್ಬೇಕನ್ಸುತ್ತೋ, ಸೊ ಅದೇ ರೀತಿಲೇ ಸೊ ಟೈಟಲ್ಗಳು ತುಂಬಾ ಒಂದು ಮುಖ್ಯ ಆಗುತ್ತೆ. ಸೊ ಯಾಕೆ ಟೈಟಲ್ ಬಗ್ಗೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಟೈಟಲ್ ಅನ್ನುವಂಥದ್ದು ಸೊ ರೀಸೆಂಟಾಗಿ ತೊಗೊಂಡ್ರೆ ಸೊ ಡೆವಿಲ್ ಸಿನಿಮಾ ಆಗಿರ್ಬೋದು, ಆಮೇಲೆ ಮ್ಯಾಕ್ಸ್ ಆಗಿರ್ಬೋದು, ಆಮೇಲೆ KGF ಆಗಿರ್ಬೋದು, ಆಮೇಲೆ ಟಾಕ್ಸಿಕ್ ಆಗಿರ್ಬೋದು, ಸೊ ಇವನ್ನೆಲ್ಲ ನಾವು ಹೆಸರು ಕೇಳಿದಾಗ ಸೊ ಇದನ್ನು ಒಂದು ರೀತಿಲಿ ಗ್ಲೋಬಲಿ ರೀಚ್ ಆಗುವಂಥ ನೇಮ್ಗಳು ಇವೆಲ್ಲ, ಅಂದರೆ ಲೈಕ್ ಎಲ್ಲರಿಗೂ ರೀಚ್ ಆಗುವಂಥ ನೇಮ್ಗಳು. ಸೊ ಈ ರೀತಿ ಟೈಟಲ್ಸ್ಗಳು ಬರ್ತಾ ಇರುವಂಥದ್ದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಒಂದು ಖುಷಿ ಪಡ್ತಾ ಇರುವಂಥ ವಿಚಾರ. ಆ್ಯಂಡ್ ಗ್ಲೋಬಲಿ ರೀಚ್ ಆಗುವಂಥ ಎಲ್ಲ ಒಂದು ಪಾಸಿಬಿಲಿಟಿ ಒಂದು ಟೈಟಲಲ್ಲಿ ಕಾಣ್ತಾ ಇದೆ. ಸೊ ಜಾಸ್ತಿ ಹೊತ್ತು ಮಾತಾಡೋಕೆ ಹೋಗಲ್ಲ. ಸೊ ಡೈರೆಕ್ಟಾಗಿ ಇವತ್ತು ಕಿಚ್ಚ 47 ಸಿನಿಮಾದ ಒಂದು ಟೈಟಲ್ ರಿವೀಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಮಾರ್ಕ್, ಇನ್ಮೇಲೆ ಇದನ್ನು ಮಾರ್ಕ್ ಅಂತ ಕರಿಬೇಕು. ಸೊ ಕಿಚ್ಚ 47 ಏನು ವಿಡಿಯೋ ಮಾಡಿದ್ರು ಕಿಚ್ಚ 47 ಅಂತ ವಿಡಿಯೋ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಮೇನಾಗಿ ಹೇಳಬೇಕು ಅಂದರೆ ಸುದೀಪ್ ಸರ್ ಅವರ ಒಂದು ಎಂಟ್ರಿನೇ ಸಾಕಾಗಿತ್ತು. ಸೊ ಸಿಂಪಲ್ ಎಂಟ್ರಿ ಆದರೂ ಕೂಡ ಒಂದು ಖಡಕ್ ಎಂಟ್ರಿ ಅಂತ ಹೇಳ್ಬೋದು. ಸೊ ಟೈಟಲ್ ಬರುತ್ತೆ ಅಂತ ಕಾಯ್ತಾ ಅಲ್ಲಿ ತೋರಿಸ್ತಾರೆ ಅಂತ ಕಾಯ್ತಾ ಇದ್ವಿ. ಫೈನಲಿ ಲಾಸ್ಟಲ್ಲಿ ಒಂದು ರಿವೀಲ್ ಆಗಿರುವಂಥದ್ದು ಮಾರ್ಕ್ ಅಂತ. ಈ ಒಂದು ಸಿನಿಮಾದ ಹೆಸರು ಮಾರ್ಕ್, ಕಿಚ್ಚ 47 ಸಿನಿಮಾದ ಹೆಸರು ಮಾರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಮಾರ್ಕ್ ಸಿನಿಮಾ ಕಿಚ್ಚ 47 ಅಂತ ಅನೌನ್ಸ್ಮೆಂಟ್ ಆದಾಗ ಎಲ್ಲರೂ ಮ್ಯಾಕ್ಸ್ 2 ಅಂತ ಹೇಳ್ತಾ ಇದ್ರು. ಬಟ್ ಮ್ಯಾಕ್ಸ್ 2ನ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರು ಎಲ್ಲರೂ ಕೂಡ, ಮ್ಯಾಕ್ಸ್ 2ನೇ ಅಂತ ಹೆಸರು ಹೇಳ್ತಾ ಇದ್ರು. ಬಟ್ ಮಾರ್ಕ್ ಅನ್ನೋ ಒಂದು ಹೆಸರನ್ನು ವಿಜಯ್ ಕಾರ್ತಿಕೇಯ ಅವರು ಕೂಡ ಇದಕ್ಕೆ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಹೆಸರಿಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಇದೆ ಈ ಒಂದು ಹೆಸರಲ್ಲಿ ಮಾರ್ಕ್ ಅನ್ನುವಂಥದ್ದು. ಆ್ಯಂಡ್ ತುಂಬಾ ಒಂದು ಅದ್ಭುತವಾಗಿ ಒಂದು ರಿವೀಲನ್ನು ಮಾಡಿದ್ದಾರೆ. ಸೊ ನಾನೇನಾದರೂ ಒಂದು ಸಿಂಪಲ್ ಆಗಿ ತೋರಿಸ್ತಾರೆ ಅನ್ಕೊಂಡೆ. ಐ ಥಿಂಕ್ ಇದನ್ನು ಕಿಚ್ಚ ಸುದೀಪ್ ಸರ್ ಅವರ ಒಂದು ಗೆಟಪ್ಪನ್ನು ತೋರಿಸಿರುವಂಥದ್ದು ಇನ್ನೂ ಒಂದು ಖುಷಿ ತರ್ತಿರುವಂಥ ವಿಚಾರ. ಎಲ್ಲರೂ ಗೊತ್ತಿರ್ಬೋದು, ಈಗ ರಿಂಕಲ್ ಆಗಿ ಅವರು ಒಂದು ಹೇರ್ ಸ್ಟೈಲನ್ನು ಮಾಡ್ಕೊಂಡಿದ್ದಾರೆ, ತುಂಬ ಸಖಂತ ಕಾಣ್ತಾ ಇದ್ದಾರೆ. ಸೊ ಯಾವುದೇ ಒಂದು ಇವೆಂಟಲ್ಲೂ ರೀಸೆಂಟಾಗಿ ಒಂದು ಇವೆಂಟಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಸೊ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಈ ಗೆಟಪ್ಪಲ್ಲಿ. ಸೊ ಅಪ್ಕಮಿಂಗ್ ಈಗ ಸಿನಿಮಾದ ಒಂದು ಪೋರ್ಷನ್ ಏನಿದೆ, ಸೊ ನೆಕ್ಸ್ಟ್ ಬರುವಂಥ ಒಂದು ರಿಲೀಸ್ ಡೇಟ್ ಅಪ್ಡೇಟ್ ಆಗಿರ್ಬೋದು, ಆದಷ್ಟು ಬೇಗನೆ ಬರುತ್ತೆ ಅನ್ನೋ ಸಾಧ್ಯತೆ ಕೂಡ ಕೇಳಿ ಬರ್ತಾ ಇದೆ. ಆ್ಯಂಡ್ ಐ ಥಿಂಕ್ ನನಗನ್ಸುತ್ತೆ ಈ ವರ್ಷದಲ್ಲೇ ಬರ್ಬೋದು ಈ ಸಿನಿಮಾ ಅಂತ. ಯಾಕಂದರೆ ಸುದೀಪ್ ಸರ್ ಕೂಡ ಕೆಲವೊಂದು ಕಡೆ ಕ್ಲೂ ಅನ್ನು ಕೊಟ್ಟಿದ್ದಾರೆ. ಸೊ ನಿಮಗೇನು ಅನಿಸುತ್ತೆ? ಸೊ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಈ ವರ್ಷದಲ್ಲಿ ರಿಲೀಸ್ ಆಗುತ್ತೆ ಏನೋ ಅಂತ. ಆ್ಯಂಡ್ ಅಷ್ಟೇ ಅಲ್ಲದೆ ಮಾರ್ಕ್ ಅನ್ನೋ ಒಂದು ಹೆಸರು ನಿಮಗೆ ಹೇಗೆ ಅನ್ನಿಸ್ತು ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಸುದೀಪ್ ಸರ್ ಅವರ ಬರ್ಡೇ. ಸೊ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇ ಸುದೀಪ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಿಮಗೆ ಹ್ಯಾಪಿ ಬರ್ಡೇ. ಸೊ ನಾಳೆ ಇನ್ನೊಂದೆರಡು ಏನಾದರೂ ಅಪ್ಡೇಟ್ ಬರ್ಬೋದಾ, ಏನು ಕತೆ ಸರ್ಪ್ರೈಸ್ ಆಗಿ ಬರ್ಬೋದಾ ಅಂತಂದರೆ ಸೊ ಕಾದ್ ನೋಡೋಣ, ಏನಾದರೂ ಬರ್ಬೋದೇನೋ ಗೊತ್ತಿಲ್ಲ ಅಂತ ಹೇಳ್ತಾ. ಆ್ಯಂಡ್ ಈ ಒಂದು ಮಾರ್ಕ್ ಅನ್ನೋ ಒಂದು ಟೈಟಲ್ ನಿಮಗೆ ಇಷ್ಟ ಆಗಿದ್ದರೆ ಆ್ಯಂಡ್ ನಿಮಗೆ ಇಷ್ಟ ಆಯಿತು ಐ ಥಿಂಕ್, ಅಂದರೆ ಲೈಕ್ ಯಾವ ರೀತಿ ಇಷ್ಟ ಆಯಿತು ಮಾರ್ಕ್ ಅನ್ನೋದು ನಿಮ್ಗೆ ಹೇಗೆ ಫಸ್ಟ್ ಕೇಳಿದ ತಕ್ಷಣ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.